ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಆಹಾರ ಮತ್ತು ನಾಗರಿಕ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KH ಮುನಿಯಪ್ಪ ಸಾಹೇಬರು ಅವರೊಂದಿಗೆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ H ಆಂಜನೇಯ ಸರ್ ಅವರು, ಶ್ರೀಯುತ ಡಾಕ್ಟರ್ L ಹನುಮಂತಯ್ಯ ಸಾಹೇಬರು, ಶ್ರೀ M ಶಿವಣ್ಣ ಸಾಹೇಬರು, ಶ್ರೀ KS ಬಸವಂತಪ್ಪ ಸಾಹೇಬರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರು ತಮಟೆ ಬಾರಿಸುವುದರ ಮೂಲಕ ಉದ್ಘಾಟನೆ ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಮಾದಿಗ, ಮಾದಿಗ, ಜೈ ಮಾದಿಗ. ನೋಡಿ, ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 35 ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಮಂದಕೃಷ್ಣ ಮಾದಿಗವರ ಒಂದು ಕರೆಯ ಮೇಲೆಗೆ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಸಮಿತಿ, ದಂಡೋರ, ಮಾದಿಗ ರಾಜ್ಯ ಸಮಿತಿಗಳು, ಹೋರಾಟಗಾರರು ಇಡೀ ರಾಜ್ಯದಾದ್ಯಂತ ತಮ್ಮ ತಮ್ಮ ಕೈಲಾದಷ್ಟು ಮಟ್ಟಿಗೆ ಹೋರಾಟ ಮಾಡಿದರು, ಜನರಲ್ಲಿ ಜಾಗೃತಿ ಮೂಡಿಸಿದರು. ಅವರೆಲ್ಲರ ಪ್ರಯತ್ನದ ಪ್ರತಿಫಲವಾಗಿ ಇವತ್ತು ಕರ್ನಾಟಕ ಘನ ಸರ್ಕಾರ ಸನ್ಮಾನ್ಯ KH ಮುನಿಯಪ್ಪನವರು, ನಮ್ಮ ರಾಜ್ಯದ ಮಂತ್ರಿಗಳು, ನಮ್ಮ ಸಮಾಜದ ಹಿರಿಯರು ಸನ್ಮಾನ್ಯ H ಆಂಜನೇಯ ಸರ್ ಅವರು, ಜೊತೆಗೆ ಆನೇಕಲ್ ನಾರಾಯಣ ಸ್ವಾಮಿ ಅವರು, ಇವರೆಲ್ಲರೂ ನಮ್ಮ ರಾಜ್ಯದ ಸಿಂಹಗಳವರು. ಈ ಸಿಂಹ ಗರ್ಜನೆಯ ಮೂಲಕ ಅವರಿಗೆಲ್ಲ ಸಾಥ್ ಕೊಟ್ಟಿರ್ತಕ್ಕಂಥ, ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ಅಧಿಕಾರಿ ಬಂಧುಗಳು, ನೌಕರರು, ವಿದ್ಯಾರ್ಥಿಗಳು ಮತ್ತು ಹೋರಾಟಗಾರರು, ನಾವೆಲ್ಲರೂ ಕೈ ಜೋಡಿಸಿ ಹೋರಾಟ ಮಾಡಿದ್ದಕ್ಕಾಗಿ ಇವತ್ತು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದೆ. ಭಾರತ ಸರ್ಕಾರದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಏನು ಆಗಸ್ಟ್ 1, 2024 ಒಂದು ಐತಿಹಾಸಿಕ ತೀರ್ಪು ನೀಡಿತು. ಈ ದೇಶದಲ್ಲಿ ಮಾದಿಗರು, ಈ ದೇಶದ ಮೂಲ ನಿವಾಸಿಗಳು, ಆದಿಪುರುಷರು ಮಾದಿಗರು, ಅವರಿಗೆ ನ್ಯಾಯ ಸಿಗಬೇಕು. ಸಾಮಾಜಿಕ ನ್ಯಾಯವೆಂದರೇನೆ ಒಳ ಮೀಸಲಾತಿ ಎಂದರೇನೆ ಸಾಮಾಜಿಕ ನ್ಯಾಯ ಅನ್ನುವಂತ ಉದ್ದೇಶದೊಂದಿಗೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿತು. ಆ ತೀರ್ಪಿಗೆ ಅನುಗುಣವಾಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ತೆಲಂಗಾಣ ಸರ್ಕಾರ, ಆಂಧ್ರ ಪ್ರದೇಶ ಸರ್ಕಾರ, ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಒಳ ಮೀಸಲಾತಿಯನ್ನ, ಜೊತೆಗೆ ಹರಿಯಾಣ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೊಂಡಿದೆ. ಹಾಗಾಗಿ ಇದು ಸಂಭ್ರಮಾಚರಣೆಗಿಂತಲೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಜನಗಣತಿ ಏನಿದೆ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಏನಿದೆ, ನಾವೆಲ್ಲರೂ ಜಾಗೃತರಾಗಿ ಮನೆ ಮನೆಯಲ್ಲಿ ನಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ನಾವು ಮಾಹಿತಿ ಕೊಡಬೇಕು ಅನ್ನುವಂತ ಮಾತುಗಳೊಂದಿಗೆ, ತಮಟೆ ನಮ್ಮ ಸಮಾಜದ ಮೂಲ ಒಂದು ಕೇಂದ್ರ ಬಿಂದು. ತಮಟೆ ಮಾದಿಗರಂದ್ರೆ ತಮಟೆ ಅಂದ್ರೆ ಮಾದಿಗರು. ಸೊ ಹಾಗಾಗಿ ತಮಟೆಯನ್ನ ಬಾರಿಸುವುದರ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಶ್ರೀ KH ಮುನಿಯಪ್ಪ ಸಾಹೇಬರಿಗೆ, H ಆಂಜನೇಯ ಸಾಹೇಬರಿಗೆ, ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯರಿಗೆ ನಾನು ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಗೌರವ ಸಮರ್ಪಣೆಯನ್ನ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಗೌರವ ಸಮರ್ಪಣೆ ಈ ರಾಜ್ಯದ ಮಾದಿಗರ ಭವಿಷ್ಯಕ್ಕಾಗಿ, ಈ ರಾಜ್ಯದ ಮಾದಿಗರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ರಾಜ್ಯದಾದ್ಯಂತ ಅಲ್ಲಲ್ಲಿ ಸಂಘಟನೆಯನ್ನ ಕಟ್ಟಿ ನಿರಂತರ ಹೋರಾಟ ಮಾಡಿರ್ತಕ್ಕಂಥ ಶ್ರೀಯುತ ಮಾಬ್ಬಣ್ಣ ಆದಲೂರು, ಶ್ರೀಯುತ ಪಾರ್ಥಸಾರಥಿ ತುಮಕೂರು, ಶ್ರೀ ಹೂಡಿ ವೆಂಕಟೇಶ್ ಬೆಂಗಳೂರು, ಶ್ರೀ ರವಿ ಹೊಸಮನಿ ಇಲ್ಕಲ್ ಇವರುಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದರ ಮೂಲಕ ಅವರ ಕುಟುಂಬಸ್ಥರಿಗೆ, ಅವರ ಇಡೀ ಮಾದಿಗ ಸಮಾಜ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದೆ. ಇದರ ಜೊತೆಗೆ ರಾಜ್ಯದಲ್ಲಿ ಹೋರಾಟದಲ್ಲಿ ನಡೆದಿರ್ತಕ್ಕಂಥ, ಸಮಾವೇಶದಲ್ಲಿ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಲಾಠಿ ಚಾರ್ಜ್ ಒಳಗಾಗಿರ್ತಕ್ಕಂತಹ ಎಲ್ಲ ಹೋರಾಟಗಾರರಿಗೆ ಈ ಸಭೆಯ ಮೂಲಕ ಎಲ್ಲರೂ ಎದ್ದು ನಿಂತು ದಯವಿಟ್ಟು ಎದ್ದು ನಿಲ್ಲಬೇಕು. ಇದು ಬಹಳ ಭಾವನಾತ್ಮಕವಾಗಿರ್ತಕ್ಕಂಥ ಸಮಾರಂಭ.
ಯಾಕಂದ್ರೆ ಒಳ ಮೀಸಲಾತಿ ಸುಮ್ಮನೆ ಸಿಕ್ಕಿಲ್ಲ. ಒಳ ಮೀಸಲಾತಿ ಸುಮ್ಮನೆ ಸಿಕ್ಕಿಲ್ಲ. ಇದಕ್ಕೆ ನಿರಂತರವಾಗಿರ್ತಕ್ಕಂಥ ಹೋರಾಟ, ನಿರಂತರವಾಗಿರ್ತಕ್ಕಂಥ ಪರಿಶ್ರಮ. ಎಷ್ಟೋ ಹೋರಾಟಗಾರರು ಮನೆಯನ್ನ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಕುಟುಂಬವನ್ನ ಬಿಟ್ಟು ಸಮಾಜಕ್ಕಾಗಿ ಗಟ್ಟಿಯಾಗಿ ನಿಂತುಕೊಂಡು ಸಮಾಜಕ್ಕೆ ದಿಕ್ಕು ತೋರಿಸಿದ್ದಾರೆ, ದಾರಿ ತೋರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿ. ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಾಜ. ಧನ್ಯವಾದಗಳು. ಈಗ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಸರ್ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಸಮಾರಂಭದ ಪ್ರಾಸ್ತಾವಿಕ ಮಾತುಗಳನ್ನು ಹೇಳಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಮಾದಿಗರ ಒಳ ಮೀಸಲಾತಿ ಸಮಿತಿಯ ಆಚರಣೆಯಲ್ಲಿ ಇಂದು ಬಹಳ ಮಹತ್ವಪೂರ್ಣವಾದಂತಹ ಒಂದು ಸಭೆ. ಈ ಸಭೆ ರಾಜ್ಯದ ಮೂಲೆ ಮೂಲೆಯಿಂದ ಮಾದಿಗ ಮುಖಂಡರು ಮಾತ್ರ ಬಂದರು. ನೀವೆಲ್ಲ ಒಂದು ಊರನ್ನ, ಒಂದು ಕ್ಷೇತ್ರವನ್ನ, ಒಂದು ಜಿಲ್ಲೆಯನ್ನ, ರಾಜ್ಯವನ್ನ ಆಳುವಂತ ಶಕ್ತಿ ಇರ್ತಕ್ಕಂಥ ಶಕ್ತಿಶಾಲಿ ನಾಯಕರು. ನಿಮ್ಮಿಂದ ನಮಗೆ ಶಕ್ತಿ ಹೊರತು ನಿಮ್ಮಿಂದ ನಮಗೆ ಶಕ್ತಿ. ಯಾರು ನಮ್ಮನ್ನ ಬೆಳೆಸ್ತಾರೋ ಅವರು ಮಾಲೀಕರು. ಯಾರು ಲೀಡರ್ ಆಗಿರ್ತಾನೋ ಅವನು ಕೂಲಿಕಾರ. ನಾವು ಕೂಲಿಕಾರರಾಗಿ ನಿಮ್ಗೆ ಸೇವೆ ಮಾಡ್ತಕ್ಕಂಥವ್ರು ನಾವು. ಯಾರು ರಾಜಕಾರಣಿಗಳು, ಸಮಾಜ ಸುಧಾರಕರು, ಶಾಸಕರು, ಅವರೆಲ್ಲರೂ ಈ ಭಾವನೆ ಇಟ್ಕೊಂಡು ನಾವು ಬೆಳಿಬೇಕಾಗಿದೆ. ಬಂಧುಗಳೇ, ಅಲ್ಲಿ ಇವರು ನಮ್ಮ ದೇವದಾಸಿ ಹೋರಾಟದ ಚಂದ್ರಲಿಂಗ ಅವರು, ಬಸವರಾಜ್ ಕೌತಾಳು, ಕೇಶವಮೂರ್ತಿ ಅವರ IFS ಅಧಿಕಾರಿ, ಇನ್ನು ಬಹಳ ಜನ ಇದ್ದಾರೆ. ಪ್ರಮುಖರು ಅಷ್ಟು ಜನ ವೇದಿಕೆ ಮೇಲೆ ಬನ್ನಿ. ಚಂದ್ರಲಿಂಗ, ಬಸವರಾಜ್ ಕೌತಾಳು ಹೋದ್ರ ಅವರು ಗಾಂಧಿ ಭವನ ಚಂದ್ರಲಿಂಗ ಒಂದು ಚೇರ್ ಹಾಕಪ್ಪ. ದೇವದಾಸಿಗಳನ್ನ ಸಂಘಟನೆ ಮಾಡಿದಂತ ಒಬ್ಬ ಪ್ರಮುಖ ದೇವದಾಸಿ ಅವರ ಮೊಮ್ಮಗ ಚಂದ್ರಲಿಂಗ, ಒಂದು ಚಪ್ಪಾಳಿ ಬರಲಿ. ಬಂಧುಗಳೇ, ಈ ದಿನ ಈ ಒಂದು ತುರ್ತು ರಾಜ್ಯ ಮಾದಿಗ ಮುಖಂಡರ ಸಭೆ ಮಾಡತಕ್ಕಂಥ ಉದ್ದೇಶ ಏನುಂತ ಹೇಳಿದ್ರೆ, ಕೆಲವು ಸಮುದಾಯಗಳು ಮಾದಿಗರು ಕಡಿಮೆ ಇದ್ದಾರೆ, ನಾವೇ ನಂಬರ್ 1, ಅವ್ರು ಎಲ್ಲದರಲ್ಲೂ ನಂಬರ್ 1, ಅದು ಜನಸಂಖ್ಯೆಯಲ್ಲಿ ನಾವು ನಂಬರ್ 1, ಹಿಂದುಳಿಕೆಯಲ್ಲೂ ಕೂಡ ಮಾದಿಗರು 1. ಏನೇನು ಅವ್ರೆಲ್ಲದರಲ್ಲೂ ಮುಂದೆ, ನಾವೆಲ್ಲದರಲ್ಲೂ ಹಿಂದು. ಜನಸಂಖ್ಯೆಯಲ್ಲಿ ಮಾದಿಗರು 1. ಚಪ್ಪಾಳಿ ತರ್ತಾ ಇರಬೇಕು, ಸೀಟಿ ಹೊಡಿತಾ ಇರಬೇಕು. ಗೊತ್ತಾಯ್ತಾ? ಒಳ್ಳೆ ಅದರಿಂದ ಅವರು ಸಭೆ ಮಾಡಿದರು. ಅವ್ರು ಸಭೆ ಮಾಡಿ ಆದ್ಮೇಲೆ ಅವರೆಲ್ಲ ನ್ಯೂಸ್ ಎಲ್ಲ ಬಂತು. ನಾವು ಸಭೆ ಮಾಡ್ಬೇಕಂತೇಳಿ 8 ದಿನದಿಂದ ತಯಾರು ಮಾಡ್ಕೊಂಡಿದ್ವಿ. 22ನೇ ತಾರೀಕಿನಿಂದ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗ್ತಾ ಇದೆ. ನಾವೀಗಾಗಲೇ ಮೇ ತಿಂಗಳಲ್ಲಿ ನಾಗಮೋಹನ್ ದಾಸರವರ ನೇತೃತ್ವದ ಆಯೋಗ ಸರ್ವೆ ಮಾಡಿದಂತ ಸರ್ವೆಯಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ. ಮಾದಿಗರು ಅಂತೇಳಿ ರಾಜ್ಯಾದ್ಯಂತ ಬರ್ಸಿದ್ದೇವೆ. ಕೆಲವರು
ಹಂಗು ಹಿಂಗೆ ಇರ್ತಕ್ಕಂಥ ನರ ಸತ್ತವರೆಲ್ಲ ಆ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಬರ್ಸ್ಬಿಟ್ಟಿದ್ದಾರೆ ಮಾದಿಗಳು. ಅವರೊಂದು 5 ಲಕ್ಷ ಜನ ಇದ್ದಾರೆ. ಆ 5 ಲಕ್ಷದಲ್ಲಿ 10 ಹಾಕಿದ್ದಾರೆ. ಅವರು ಯಾರು ಅವ್ರು ಬರ್ಸಿಲ್ವೋ ಈ ಇದರಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಯಾರು ಈ ಒಂದು ಆಯೋಗದ ಕರೆದಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಯಾರು ಮಾದಿಗರಂತ ಬರೆಸ್ತಾರೋ ಅವರಿಗೆ ಮೀಸಲಾತಿ, ಅವರಿಗೆ ಒಳ ಮೀಸಲಾತಿ. ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರೆಸಿದ್ರೆ ನಿಮ್ಗೆ ಚಿಪ್ಪೆ ಗತಿ. ಮಾದಿಗರಂತ ಬರೆಸಿದ್ರೆ ಚಿನ್ನದ ತಟ್ಟಿ ಬೆಳ್ಳಿಯ ತಟ್ಟಿಯಲ್ಲಿ ನೀವು ಊಟ ಮಾಡಬಹುದು ಅಂತ ಒಂದು ಅವಕಾಶವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಅಧಿಕಾರ ಸಿದ್ದರಾಮಯ್ಯನವರು ಇವತ್ತು ನಮಗೆ ಒಳ ಮೀಸಲಾತಿಯನ್ನು ಕೊಟ್ಟು ನಮ್ಮ ಜನಾಂಗದ ಉದ್ಧಾರಕ್ಕಾಗಿ ಮುಂದಾಗಿದ್ದಾರೆ. ಆ ಸರ್ಕಾರಕ್ಕೆ ಒಂದು ಸಾರಿ ನಾವು ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಕೃತಜ್ಞತೆ ಹೇಳೋಣ. ನಾವು ನಾಗಮೋಹನ್ ದಾಸರವರು ನಡೆಸಿರ್ತಕ್ಕಂತಹ ಸಮೀಕ್ಷೆ ವೈಜ್ಞಾನಿಕವಾಗಿರ್ತಕ್ಕಂಥದ್ದು, ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯವನ್ನ ಒಪ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನವನ್ನ ಒಪ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಪ್ಪುವಂತ ವರದಿ ಅದು. ನಮ್ಮ ಸಾಹಿತಿಗಳು, ಈ ನಾಡಿನ ಖ್ಯಾತ ಸಾಹಿತಿಗಳು ದೇವನೂರು ಮಾದೇವರಿಂದ ಹಿಡಿದು ಎಲ್ಲ ಪ್ರಜಾಪ್ರಭುತ್ವದ ವಾದಿಗಳು, ನ್ಯಾಯವಾದಿಗಳು ಎಲ್ಲರೂ ಕೂಡ ಆ ವರದಿ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಸದಸ್ಯ ಆಯೋಗದ ವರದಿನೂ ಕರೆಕ್ಟ್ ಆಗಿದೆ. ಬಿಜೆಪಿ ಸರ್ಕಾರದಲ್ಲಿ ರಚನೆ ಆಗಿದ್ದಂತಹ ಉಪ ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದಂತಹ ಮಾಧುಸ್ವಾಮಿ ಅವರು ನೀಡಿದಂತ ವರದಿನೂ ಕೂಡ ಕರೆಕ್ಟ್ ಆಗಿದೆ. ಆ 3 ವರದಿಗಳು ಕೂಡ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮಾದಿಗರೇ ಎ ಗುಂಪಿನಲ್ಲಿರಬೇಕು ಅಂತ ಹೇಳಿದ್ದಾರೆ. 3 ವರದಿಗಳು ಕೂಡ ಯಾರೇ ಇಲ್ಲಿ ಸಮೀಕ್ಷೆ ಮಾಡಲಿ ಎಲ್ಲರೂ ಕೂಡ ಹೇಳುವುದು ಅದೇ, ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮಾದಿಗರೇ ಅವ್ರಿಗೆ ಹೆಚ್ಚಿನ ಸೌಲಭ್ಯ ಕೊಡಬೇಕು. ಮೀಸಲಾತಿಯ ವಂಚನೆ ಆಗಿರ್ತಕ್ಕಂಥದ್ದು ಈ ಸಮಾಜ, ಇವ್ರನ್ನ ಎ ಗುಂಪಿನಲ್ಲಿ ಇಟ್ಟು ಇವ್ರನ್ನ ಉದ್ಧಾರ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಸರ್ವರಿಗೂ ಸಮಪಾಲು ಸಮಬಾಳು. ಮಾದಿಗರು ತಾಯಿ ಹೃದಯದವರು, ಹಂಚಿ ತಿನ್ನಬೇಕು ಅಂತಕ್ಕಂಥ ಮನಸ್ಸುಳ್ಳವರು. ನಾವ್ ಹೇಳಿದ್ವಿ ಅಸ್ಪೃಶ್ಯ ಅಲೆಮಾರಿಗಳನ್ನ ನೀವು ತೆಗೆದುಕೊಂಡು ಹೋಗಿ ಯಾವ ಗುಂಪಿಗೆ ಹಾಕಿದಿರಿ? ಇದು ಯಾರು ಒಪ್ತಕ್ಕಂಥದ್ದ? ಅವರು ಅಸ್ಪೃಶ್ಯರು, ನೆಲೆ ಇಲ್ಲದೆ ಇರತಕ್ಕಂಥವ್ರು, ಒಲೆಯರು, ಮಾದಿಗರು, ಬೋವಿ, ಲಂಬಾಣಿ, ಕೊರ್ಚ, ಕೊಡಮರಾದ್ರು ಕೂಡ ಸುಜಾತಮ್ಮ ಕುತ್ರ ಟೀಚರ್ಗೆ ಒಂದು ಚೇರಕ್ಕ ಅವ್ರಿಗೆ, ಇಲ್ಲ ಚೇರ್ ಬಿಡ್ರೆ ಹೆಣ್ಮಕ್ಳಿಗೆ. ಇವರು ಏನ್ ಹೇಳಿದೆ ನಾನು? ಒಲೆಯರು, ಮಾದಿಗರು, ಕೊರ್ಚರು, ಕೊರಮರು, ಲಂಬಾಣಿಗಳು, ಬೋವಿಗಳು ಇವರೇ ಮೀಸಲಾತಿಯನ್ನ ಊಟ ಮಾಡಿದವರು, ಅನುಭವಿಸಿದವರು. ಏನನ್ನೂ ಕೂಡ ಸಿಗದೆ ಇರ್ತಕ್ಕಂಥ, ನೆಲೆ ಇಲ್ಲದೆ ಇರ್ತಕ್ಕಂಥ, ಭಿಕ್ಷೆ ಎತ್ತಿರ್ತಕ್ಕಂಥ, ಕಾಡು ಪ್ರಾಣಿಗಳ ಬೇಟೆಯಾಡಿ ಹೊಟ್ಟೆಗೆ ಪಾಡಿಗಾಗಿ ತಿಂತಕ್ಕಂಥ, ಸತ್ತು ಪ್ರಾಣಿಗಳನ್ನ ತಿಂದು ಹೊಟ್ಟೆ ತುಂಬಿಕೊಂಡು ಹೊಟ್ಟೆ ಅರಿತಕ್ಕಂತಹ ಅಲೆಮಾರಿಗಳು ಇವತ್ತು ಇದ್ದಾರೆ. ಅವ್ರಿಗೆ ನ್ಯಾಯ ಕೊಡ್ಬೇಕು ಅಂತ ಹೇಳಿ ನಾವ್ ಹೇಳ್ತಾ ಇದೀವಿ. ಯಾಕೆಂದ್ರೆ ಮಾದಿಗರಿಗೆ ತಾಯಿ ಹೃದಯ ಇದೆ, ಹಂಚಿ ತಿನ್ನೋ ಗುಣ ಇದೆ, ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ನೀತಿಯನ್ನ ಹೃತ್ಪೂರ್ವಕವಾಗಿ ಒಪ್ಕೊಂಡಿರ್ತಕ್ಕಂಥವ್ರು ಮಾದಿಗರು. ಈ ಮಾದಿಗರು ಕೇವಲ ಬರೀ ನಿಮಗೆ ಊಟ ಹಾಕಿಲ್ಲ, ಇಂದಿನ ಅಪ್ಪ ನಮ್ಮ ಮಾದರ ಚೆನ್ನಯ್ಯ ಶಿವನಿಗೆ ಅಂಬಲಿ ಉಣಿಸಿದ್ದಾನೆ. ಯಾರಿಗೆ? ಶಿವನಿಗೆ. ಇಂಥ ಒಂದು ಇತಿಹಾಸ ಇರತಕ್ಕಂಥ ಮಾದಿಗರು ನಾವು. ನಮ್ಮದು ಬಹಳ ಇತಿಹಾಸ ಇದೆ.
ಒಂದು ದಿನ ಎಲ್ಲ ಬೇಕು ನಮ್ಮ ಇತಿಹಾಸ ಹೇಳಲಿಕ್ಕೆ, ಗೊತ್ತಾಯ್ತಾ? ಅದರಿಂದ ಇವತ್ತು ನಮ್ಮ ಒಬ್ಬ ಹುಡುಗ ಅರುಣ್ ಕುಮಾರ್ ಅಂತಕ್ಕಂಥ ಒಂದು ಹಾಡು ಹೇಳಿದ. ಸ್ವರಗಳು ಇವತ್ತು ಯಾರಾದ್ರೂ PM ಪಿಡಿಗೆ ಬಾರಿಸೋರು, ಹಾಡು ಹೇಳೋರು, ಹಂಸಲೇಖ ಗೊತ್ತಾ ನಿಮ್ಗೆ? ಅವ್ರೇನ ಮ್ಯೂಸಿಕ್ ಮಾಡ್ತಾರ ಅಂದ್ರೆ ಆ ಮ್ಯೂಸಿಕ್ ಗೆ ಸ್ವರ ನೀಡಿದವ್ರು ಯಾರು? ಮಾದಿಗರು. ಯಾರು? ಮಾತಂಗ ಮುನಿ, ಮಾತಂಗ ಮಹರ್ಷಿಗಳು. ಇನ್ನೂ ಬಹಳ ಇತಿಹಾಸ ಅದು, ಎಲ್ಲೂ ಹೋಗಲ್ಲ ನಾನು. ಈಗ ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಚಿತ್ರದಲ್ಲಿ ದೊಡ್ಡ ವಂಶ ಆಗ್ತಾ ಇದ್ದಾರೆ. ದೊಡ್ಡ 100 ಹೂಡ್ಕೊಂಡಿದ್ದಾರೆ. ನಮ್ಮನ್ನ ಏನಾದ್ರೂ ಮಾಡಿ ಇವ್ರನ್ನ ಕುಗ್ಗಿಸ್ಬೇಕು ಅಂತಕ್ಕಂಥ ಶಕ್ತಿಗಳು ಅಲ್ಲಲ್ಲಿ ತಲೆ ಎತ್ತಿವೆ. ನಾವು ಈ ಒಂದು ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ನಮ್ಮ ನಾಯಕರು ಕೂಡ ಎಲ್ಲರೂ ಹಳ್ಳಿಗಳಲ್ಲಿದ್ದು ಎಷ್ಟು ಜನ ಸರ್ಕಾರಿ ನೌಕರಿ ತುಂಬಾ ಊಟ ಮಾಡೋದು ನೀವು. ನಾಳೆ ನಿಮ್ಮ ಮಕ್ಕಳಿಗೆ ಸಿಗೋದು ಸೌಲಭ್ಯ ಇವು. ಯಾರಿಗೆ? ನೀವೇ ಮಕ್ಕಳು ವಿದ್ಯಾವಂತರು. ನಾವು ಚಪ್ಪಲಿವಲ್ಲೇನೋ ಕಸ ಹೊಡೆಯೋನು, ಅವನೇನು ಡಾಕ್ಟರ್ ಆಗ್ತಾನೆ, ಅವನೇನು ಇಂಜಿನಿಯರ್ ಆಗ್ತಾನೆ, ಅವನಲ್ಲಿ AC ಆಗ್ತಾನೆ, ಅವನಲ್ಲಿ ತಹಶೀಲ್ದಾರ್ ಆಗ್ತಾನೆ. ನೀವೆಲ್ಲರೂ ಕೂಡ ಸ್ವಲ್ಪ ಮಾನವೀಯತೆಯಿಂದ ನಿಮ್ಗೆಲ್ಲ ಹೃದಯ ಇದ್ರೆ ಎಲ್ಲರೂ ರಜಾ ಹಾಕಿ, ಸರ್ಕಾರಿ ನೌಕರಿ ಯಾರಿದ್ರು ಎಲ್ಲರೂ ರಜಾ ಹಾಕಿ ನಮ್ಮ ಹಳ್ಳಿಯಲ್ಲಿ ಹೋಗಿಬಿಟ್ಟು ಅಜ್ಞಾನದಲ್ಲಿ ಮುಳುಗಿರ್ತಕ್ಕಂಥ ಈ ಮಾದಿಗರನ್ನ ಜ್ಞಾನದಡಿಗೆ ತರುವಂತ, ಎಚ್ಚರಿಸುವಂತ ಕೆಲಸ ಮಾಡಿ. ಏನು 22ನೇ ತಾರೀಕಿನಿಂದ ನಡೀತಕ್ಕಂಥ ಈ ಒಂದು ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ನಾವೆಲ್ಲರೂ ಮಾದಿಗರು ಅಂತ ಬರ್ಸ್ಬೇಕು. ಅದು ಫಲಿತಾಂಶ ಬಂದ್ಮೇಲೆ ಮಾದಿಗರ ಸಂಖ್ಯೆನೇ ನಂಬರ್ 1 ಆಗ್ಬೇಕು. ಯಾರ್ಯಾರು ಎಲ್ಲೆಲ್ಲಿ ಹೋಗಿದೆಯೋ, ಯಾರ್ಯಾರು ಬಾಂಬೆ ಹೋಗಿರ್ಲಿ, ಗೋವಾ ಹೋಗಿರ್ಲಿ, ಕಾಫಿ ತೋಟಗಳು ಸೀಮೆಯಲ್ಲಿ ಹೋಗಿರ್ಲಿ, ಅವ್ರನ್ನೆಲ್ಲ ದುಡ್ಡು ಕೊಟ್ಟು ಕರ್ಕೊಂಡ್ಬಂದು ನೀವೆಲ್ಲ ಹೋರಾಟಗಾರನ ಅಲ್ಲಿ ಬರ್ಸುವಂತ ಕೆಲಸವನ್ನ ಮಾಡಬೇಕು. ಯಾರು ನಿಮ್ಮ ಹಟ್ಟಿಗೆ ಸಮೀಕ್ಷೆಗೆ ಬರ್ತಾರೋ ಅವ್ರಿಗೊಂದು ಬಿಸಿಲಲ್ಲಿ ಬಾಟ್ಲ ಕೊಡ್ರಿ, ಒಂದ್ ಎಳ್ನೀರು ಕೊಡಿಸಿ ಎಲ್ಲ ಬರ್ಕಳಿಸೋದು. ನಾವೆಲ್ಲ ಮಾದಿಗಳು ಅಂತ ಹೇಳಿ ಬರ್ಸಿ ಮನೆಗೂ ಹೋಗ್ಬೇಕು. ನೀವೆಲ್ಲರೂ ಆ ಕೆಲಸ ಮಾಡ್ರಿ ಅಂತ ಹೇಳಿ ನಾವು ಇವತ್ತು ಈ ಸಭೆಯನ್ನ ಕರೆದಿರೋದು. ನಮ್ಮ ಮುನಿಯಪ್ಪನವರು ಮಂತ್ರಿಗಳಾಗಿ ಇವತ್ತು ಬಹಳಷ್ಟು ನಮ್ಮ ಒಂದು ಚಳವಳಿಗಳಿಗೆ, ಹೋರಾಟಗಳಿಗೆ ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ನಾನು ಹೇಳಿದೆ ಮಾಡೋಣ ಅಂತೇಳಿ, ಜಲ್ದಿ ಮಾಡ್ಬೇಕಾಯ್ತು, ಟೈಮ್ ಆಗ್ಬಿಡ್ತಲ್ಲ, ಆಂಜನೇಯ ಸಕ್ಸಸ್ ಆಗುತ್ತೆ. ಇಲ್ಲ ಮಾಡೋಣ ಸರ್, ಅದೇನೇ ಆಗಲಿ 22ನೇ ತಾರೀಕು ನಡೀತಾ ಇರೋದ್ರಿಂದ ನಾವು 20ನೇ ತಾರೀಕು ಮಾಡೋದ್ರಲ್ಲಿ ತಪ್ಪಿಲ್ಲ. ಲೇಟ್ ಆಗ್ಬಾರ್ದಾಯ್ತು, ಮುಂಚೆ ಮಾಡ್ಬೇಕಾಯ್ತು. ನಿಜ, ಈ ಕಾಲಾವಕಾಶ ಇಲ್ಲ, ನಾನು ಕರೆದು ಬಿಡ್ತೀನಿ ಅಂದ್ರೆ ಗೋ ಎದ್ದು ಅಂದ್ಬಿಟ್ರು. ಅವರು ಮಾಡಪ್ಪ ಅಂತ ಹೇಳಿದ್ರು. ಯಾವ ಮಾದಿಗರು ದಲಿತರೆಲ್ಲರೂ ಕೂಡ ಗಾಂಧಿ ಭವನ, ಯಾವುದೋ ಟೌನ್ ಹಾಲು, ಯಾವ್ದಾವ್ದೋ ಸಣ್ಣ ಹಾಲಿನಲ್ಲಿ ಸಭೆ ಮಾಡ್ತಾ ಇದ್ರು. ಇವತ್ತು ಮಾದಿಗರು ಆ ಹಾಲುವನ್ನೆಲ್ಲ ದುಡ್ಡು ಇವತ್ತು ರಾಜ ಮಹಾರಾಜರಾದಂತ ನೆಲ ಇಲ್ಲಿ ಬಂದು ನೀವು ಮಾದಿಗರು ಮುಂದೆ ಉದ್ಧಾರ ಆಗಿ ತಾಜ್ ರೆಸಿಡೆನ್ಸಿಯಲ್ಲಿ, ಲೀಲಾ ಪ್ಯಾಲೇಸ್ ಆನ್ಲೈನ್ ಮಾಡಂಗಾಗಬೇಕು. ನೀವು ಅದನ್ನ ನಾನು ನೋಡ್ಬೇಕು, ಹಂಗಾಗ್ಬೇಕು. ಇದೇ ಫಸ್ಟ್ ಟೈಮ್ ಮಾದಿಗರ ಸಭೆ ಬೆಂಗಳೂರು ಅರಮನೆ ಆವರಣದಲ್ಲಿ ನಡೀತಿರೋದು. ನಾವು ಇನ್ನೊಂದು ಜಾತಿ ಬಗ್ಗೆ ಹೇಳಲ್ಲ, ನನ್ನ ಜಾತಿ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಅದಂದ್ರೆ ಮುಡಿಪಿ ಸಾಹೇಬ್ರೆ ಅಲ್ವಾ, ಭೀಮಪ್ಪನವ್ರೆ. ಅದರಿಂದ ಇವತ್ತು ಅದು ಏನು ತುರ್ತಾಗಿ 24 ಗಂಟೆಯಲ್ಲಿ ಕರೆದಿರೋ ಸಭೆ ಇದು. ಇನ್ನು ನಾಳೆ ಎಷ್ಟು ಜನ ಬೈತಾರೆ ಗೊತ್ತಿಲ್ಲ. ನಾನು ಹೇಳಲೇ ಇಲ್ಲ, ನೀವು ಫೋನೇ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಬರದೇ ಇರೋದು ಏನ್ ಮಾಡ್ತಾರೆ, ನಿಮ್ಗೆ ಹೇಳೇ ಇಲ್ಲ, ನಾವು ಕರೆಯೋದಿಲ್ಲ ಅಂದ್ಬಿಡ್ತಾರೆ. ಅದರಿಂದ ಪತ್ರಿಕೆ, ವಾಟ್ಸಪ್ ಗ್ರೂಪ್ ನಲ್ಲಿ ನೋಡ್ಕೊಂಡು ಇಷ್ಟು ಜನ ಬಂದ್ರೆ ನಿಮ್ಗೆಲ್ಲರಿಗೂ ಚೇರು ಕೂಡ ಹಾಕಕ್ಕಾಗಿಲ್ಲ. ನೋಡಿ, ಇಲ್ಲಿ ನಿಂತ್ಕೊಂಡಿರ, ಕಟ್ಟಿ ಮೇಲೆ ಕುತ್ಕೊಂಡಿರ, ಅದರಿಂದ ನಿಂತ್ಕೊಂಡಿರ, ಚೇರ್ ಎಲ್ಲ ಫುಲ್ ಆಗಿದೆ. ಆದ್ರೆ ಹಿಂಗೆ ಇರಬೇಕು. ಇಷ್ಟು ಜನ ಎಲ್ಲ ಬಂದಿದ್ರಿ, ನಿಮ್ಗೆ ಎಷ್ಟು ಕೃತಜ್ಞತೆ, ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಕೂಡ ಸಾಲದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ಶತಮಾನಗಳಿಂದ ತುಳಿತಕ್ಕೊಳಗಾಗಿರ್ತಕ್ಕಂಥ ಅಸ್ಪೃಶ್ಯ ಮಾದಿಗರು, ಇವರನ್ನ ದೇವರ ಹೆಸರಿನಲ್ಲಿ ದೇವದಾಸಿಯನ್ನಾಗಿ ಮಾಡ್ತಕ್ಕಂತಹ ಮೂಢನಂಬಿಕೆಗೊಳಗಾಗಿ ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಂದಿರು ಎಲ್ಲ ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಹೇಳಿದ್ರೆ
ಹುಚ್ಚಂಗವನ ಹತ್ರ ಹೋಗೋದು, ಎಲ್ಲವನ್ನ ಹತ್ರ ಹೋಗೋದು, ಉಲ್ಗವನ ಹತ್ರ ಹೋಗೋದು. ಮದುವೆ ಮಾಡಿದ ತಕ್ಷಣ ಕಳ್ಸ್ಬಿಡೋರು ಗಂಡ ಹೇಳ್ತೀನಿ ಅವ ನನಗೆ ಮೊದಲೇ ಹುಟ್ಟಿದ ಮಗನೇ ನಿನಗೆ ಅರ್ಪಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ವಿ. ಅವ್ನ್ ಗಂಡು ಹುಟ್ಟಿದ್ರು ಅವ್ನಿಗೆ ಮುತ್ತು ಕಟ್ಟೋರು, ಹೆಣ್ಣು ಹುಟ್ಟಿದಾಕಿ ದೇವದಾಸಿಯನ್ನಾಗಿ ಮಾಡಿಬಿಡ. ಈ ರೀತಿಯಾಗಿ ದೇವದಾಸಿಯನ್ನಾಗಿ ಮಾಡಿ ಜಾತಿ ಹಿಂಗಾಗಿ ಅವ್ರನ್ನೆಲ್ಲ ಇದನ್ನ ಮಾಡಿ ಸಮಾಜ ಅವ್ರನ್ನ ಶೋಷಣೆ ಮಾಡಿದೆ. ಬಡತನ, ಕಿತ್ತು ತಿನ್ನ ಬಡತನ. ಆ ಇದರಲ್ಲಿ ದೇವದಾಸಿಯರಲ್ಲಿ ಸಿಂಹ ಪಾಲು ಮಾದಿಗರಿದ್ದಾರೆ. ಇವತ್ತು ಅವರಿಗೋಸ್ಕರ ಅನೇಕ ಯೋಜನೆಗಳನ್ನ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಯಾರು ದೇವದಾಸಿ ಮಕ್ಕಳು ಮದುವೆ ಆಗ್ತಿರೋ ಅವ್ರಿಗೆ 5 ಲಕ್ಷ. ಆರ ಸಚಿವರೇ 5 ಲಕ್ಷ ಮಕ್ಕಳು ಮದುವೆ ಮಕ್ಕಳನ್ನ ಮದುವೆ ಆಗ್ತೀವಿ ಅಂತ ಹೇಳಿದ್ರು. ಇವ್ರು ಎಷ್ಟು ಜನ ಕರ್ಕೊಂಬ ಚಂದ್ರಲಿಂಗ ಅವ್ರೆಲ್ಲರಿಗೂ ಬೋರ್ವೆಲ್ ಹಾಕ್ಸ್ತೀವಿ, ಎಷ್ಟು ಜನ ಕರ್ಕೊಂಬ ಇವ್ರಿಗೆಲ್ಲ ಭೂಮಿ ಕೊಡಿಸ್ತೀವಿ ಅಂತ ಹೇಳಿ ಭೂಮಿ ಕೊಡಿಸಿದೀವಿ, ಇನ್ನೂ ಕೊಡಿಸೋದಿದೆ. ಅದರಿಂದ ಅವ್ರದ್ದು ಕೂಡ ಸರ್ವೆ ಮಾಡ್ತಾ ಇದ್ದಾರೆ. ಅದು 5ನೇ ತಾರೀಕಿನಿಂದ 15ನೇ ತಾರೀಕಿನಿಂದ ನವೆಂಬರ್ 5ನೇ ತಾರೀಕಿನವರೆಗೂ ಕರೆಕ್ಟ್ ಹೇಳ್ತೀನಿ. ಈ ಮಾದರಿ ಗೊತ್ತಿರ್ಬೇಕಲ್ಲ. ನಾನೇನಿದೆ ನವೆಂಬರ್ 5, 15ರಿಂದ ನವೆಂಬರ್ 5ರವರೆಗೂ ಅವರ ಬಗ್ಗೆ ಅವರ ಒಂದು ಗಣತಿ ಸಮೀಕ್ಷೆ ನಡೆಯುತ್ತೆ. ನಾವೆಲ್ಲರೂ ಅವ್ರಿಗೆ ಸಹಾಯ ಮಾಡಬೇಕು. ಇದಾದ್ಮೇಲೆ ಎಲ್ಲೆಲ್ಲಿ ನಮ್ಮ ದೇವದಾಸಿ ಮಹಿಳೆಯರು, ನಮ್ಮ ಅಕ್ಕ ತಂಗಿ ಎಲ್ಲರೂ ಅವ್ರು ಕರ್ಕೊಂಬಂದು CDPO ಹತ್ರ ಕರ್ಕೊಂಬಂದು ಅವ್ರ ಹೆಸರನ್ನೆಲ್ಲ ಬರ್ಸ್ಬೇಕು. ಮುಂದೆ ಎಷ್ಟು ಜನ ದಾಖಲೆ ಆಗಿದ್ದಾರೆ ನೋಡ್ಬಿಟ್ಟು ಅವ್ರು 3 ತಲೆಮಾರಿನವರೆಗೂ ಮುಖ್ಯಮಂತ್ರಿಗೆ ಆಗ್ರಹ ಪಡಿಸಿ 3 ತಲೆಮಾರಿನವರೆಗೂ ಕೂಡ ಅವರಿಗೆ ವಿಶೇಷವಾದ ಸವಲತ್ತುಗಳನ್ನ ಕೊಡಬೇಕು ಅಂತೇಳಿ ಆದೇಶವನ್ನ ಮಾಡಿಸಿದ್ದೇವೆ. ನಮ್ಮ ಮುಖ್ಯಮಂತ್ರಿ ಏನ್ ಕೇಳ್ತಾರಿಲ್ಲ ಅನ್ನಂಗಿಲ್ಲ, ಅವನ್ನೆಲ್ಲರೂ ಕೂಡ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಸಮೀಕ್ಷೆ ಆಗುತ್ತೆ, ಅದರಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಂದೇಳಿ ನಾನು ಹೇಳ್ತೀನಿ. ಮತ್ತೆ ಇದೆಲ್ಲ ಆದ್ಮೇಲೆ ನಾನು ಇನ್ನೂ ಮಾತಾಡಲಿದ್ದೇನೆ, ಸ್ವಲ್ಪ ಮಾತಾಡ್ತೀವಿ. ಈಗ ನಮ್ಮ ಮುನಿಯಪ್ಪನವರು ಇವರೆಲ್ಲ ಈಗ ಕೆಲವರು ಯಾರಿಗೂ ಇಷ್ಟ ಇಲ್ಲ ಇನ್ನು ಆಗಿರೋದು. ಇವ್ರಿಗೆ ಇದಾಗಿರೋದು ಬಹಳಷ್ಟು ಜನರಿಗೆ ಇಷ್ಟ ಇಲ್ಲ. ಮಾದಿಗರಿಗೆ 6% ಸಿಗ್ತಲ್ಲ. ಇವರು ಉದ್ಧಾರನ ಸಹಿಸದೇ ಇರ್ತಕ್ಕಂಥ ಶಕ್ತಿಗಳು, ಮೀಸಲಾತಿ ಒಳ ಮೀಸಲಾತಿಯನ್ನು ಸಹಿಸ್ತಿರೋ ಶಕ್ತಿಗಳು ಅಲ್ಲಿ ಕೂಡ ಆಂಧ್ರದಲ್ಲಿ 20 ವರ್ಷಗಳ ಹಿಂದೆ ತೊಂದರೆ ಮಾಡಿದ್ರು. ಅಲ್ಲಿ ಸ್ಟೇ ಬಂತು. ಸ್ಟೇ ಆಗಿ 25 ವರ್ಷ ಆದ್ಮೇಲೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂದಕ್ಕೆ ಮಾಡ್ತಿದ್ದಾರೆ. ಇವತ್ತು ಅಲ್ಲಿ ಕೂಡ ಅದನ್ನ ಸ್ಟೇ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುನಿಯಪ್ಪನವರು ಮಾತನಾಡಿ ಆ ಲಾಯರ್ಗಳ ಹತ್ರ ಮತ್ತೆ ಅಡ್ವೊಕೇಟ್ ಜನರಲ್ ಹತ್ರ, ಕಾನೂನು ಮಂತ್ರಿಗಳ ಹತ್ರ ಎಲ್ಲ ಮಾತಾಡಿ ಅವ್ರದ್ದು ಸಭೆನೂ ಕೂಡ ಅವ್ರು ಫಿಕ್ಸ್ ಮಾಡ್ಕೊಂಡು ನಿರಂತರವಾಗಿ ಅವರು ಇಲ್ಲಿ ಈ ಜನಾಂಗದ ಪರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಚಪ್ಪಾಳೆಯನ್ನು ತಟ್ಟಿ ನಾವೆಲ್ಲರೂ ಮುನಿಯಪ್ಪನವರಿಂದ ಇರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ನಿಮಗೆ ಗೊಂದ ಒಳ ಮೀಸಲಾತಿ ಆಗ್ಬಿಟ್ಟಿದೆ ಅಂತಂದ್ರೆ ನೋಡ್ರಿ, ಯಾರ್ಯಾರು ಏಡಿ ಏಕೆ ಅಂತ ಬರ್ಸಾರೋ ಅವರ ಪಟ್ಟಿಯನ್ನ ಪ್ರಕಟಿಸಿ ಅಂತ ಸರ್ಕಾರಕ್ಕೆ ಆಗ್ರಹಪಡಿಸ್ತೀವಿ. ಯಾರು ಮಾದಿಗರ ಅಂತಾರ ಎ ಗುಂಪಿ ಬರ್ತಾರೆ, ಯಾರು ವಲಯರ ಅಂತಾರ ಬಿ ಗುಂಪಿ ಹೋಗ್ತಾರೆ. ಅದು ಒಂದು ಕ್ಲಿಯರ್ ಆದಂತ ಆದೇಶ ಹೊರ ಬರ್ಬೇಕು. ಅದನ್ನಪ್ಪ ಯಾರು ಚೀಟಿ ಕೊಟ್ಟಿರಲ್ಲ, ಇಷ್ಟ ತಾನೆ. ಆಮೇಲೆ ಯಾರ್ಯಾರು ಒಂದ್ ನಿಮಿಷ, ಯಾರ್ಯಾರು ಆದಿ ಕರ್ನಾಟಕ, ನಾನು ಆದಿ ಕರ್ನಾಟಕ, ನಮ್ಮ ಮುನಿಯಪ್ಪನವ್ರು ಆದಿ ದ್ರಾವಿಡ. ಈಗ ನಮಗೇನಾದ್ರು ಬೇಕು ಅಂದ್ರೆ ನಾವು ತಹಸೀಲ್ದಾರ್ ಹತ್ರ ನಾನು ಹಿಂದೆ ಆದಿ ದ್ರಾವಿಡ ಅಂತ ಬರ್ಸಿದ್ದೆ, ನಾನು ಮಾದಿಗ ಅಂತ ಸರ್ಟಿಫಿಕೇಟ್ ಆಗ್ಬೇಕು. ಅವರು ನಾನು ಆದಿ ಕರ್ನಾಟಕ ಅಂತ ಬರ್ಸಿದ್ದೀನಿ, ನಾನು ಮಾದಿಗ ಅಂತ ಹೇಳಿ ಸರ್ಟಿಫಿಕೇಟ್ ಪಡಿಬೇಕು. ಅದ್ರ ಬಗ್ಗೆ ಒಂದು ಸ್ಪಷ್ಟವಾದಂತ ಸರ್ಕಾರದ ಆದೇಶ ಹೊರಬರಬೇಕಾಗಿದೆ. ಒಳ ಮೀಸಲಾತಿ ಕೊಟ್ಟು ಉದ್ಯೋಗ ಕೊಡ್ತೇನೆ ಅಂದ್ಮೇಲೆ ನೀವು ಬಡ್ತಿ ಕೊಡೋಣ ಅನ್ನೋದು ಯಾವ ನೀತಿ ಅಲ್ವಾ? ಅಲ್ಲಿ ಕೂಡ ತೊಂದರೆ ಮಾಡ್ತಾರೆ ನಮಗೆ. ಅಲ್ಲಿ ಕೂಡ ನಮಗೆ ಮೋಸ ಮಾಡ್ಲಿಕ್ಕೆ, ನಮಗೆ ಅನ್ಯಾಯ ಮಾಡ್ಲಿಕ್ಕೆ, ನಮ್ಮ ತುಳಿಲಿಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನ ಮಾಡ್ತವೆ. ಅವು ಯಾವ ನಡೆಯಲ್ಲ. ಮುಖ್ಯಮಂತ್ರಿಗಳಿಗೆ ಹೇಳಿ ಏನು ಉದ್ಯೋಗದಲ್ಲೂ ಕೂಡ ಬಡ್ತಿ ನೀಡುವ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನ ಅನುಸರಿಸಬೇಕಂತ ಒಂದು ಆದೇಶ ಹೊರಡಬೇಕಂತಲೂ ಕೂಡ ನಾವು ಆಗ್ರಹಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಈ ಹಾಲನ್ನ, ಈ ಒಂದು ವೃಕ್ಷದ ಹಾಲನ್ನ ಬಿಟ್ಕೊಟ್ಟಂತ ರಾಜಣ್ಣನವರು ಅವ್ರಿಗೆ
ಮತ್ತು ನನಗೆ ಬಹಳ ಉತ್ತಮವಾದಂತ ಆಹಾರವನ್ನು ಬಡಿಸಿದಂತ ಖ್ಯಾತ ಕ್ಯಾಟ್ರಿಂಗ್ ನಡೆಸ್ತಕ್ಕಂತ ಯಾರು ಚಂದ್ರಶೇಖರ್ ಅವರಿಗೆ, ಒಳ್ಳೆ ಹಾಡುಗಳನ್ನಾಡಿ ನಿಮಗೆಲ್ಲರಿಗೂ ಉರಿದುಂಬಿಸಿದಂತ ಶ್ರೀ ಭೂಮಿ ತಾಯಿ ಬಳಗದ ನಿರ್ಮಲರವರಿಗೆ, ಅರುಣ್ ಕುಮಾರ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದ ಅರ್ಪಿಸ್ತೇನೆ. ಯಾರು ಅವರ ಇವರು ಕಳ್ಕೊಂಡು ಅಪನಯರಾಗಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಈ ಸಮಾಜ ನಿಮ್ಮ ದುಃಖವನ್ನ ಭರಿಸುವ, ನಿಮ್ಮ ಕಣ್ಣೀರನ್ನ ಒರೆಸುವ ಕೆಲಸವನ್ನ ನಮ್ಮ ಮುನಿಯಪ್ಪನವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಆ ಕುಟುಂಬಕ್ಕೆ ಮಾಡ್ತೀವಿ ಅಂತಕ್ಕಂಥ ಧೈರ್ಯದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ.